ಈಗದಲ್ಲ, ಸುತ್ತಮುತ್ತ ನೋಡಿ ಪಕ್ಷಿಗಳದಾವ, ಏನು ಮಾಡ್ತಾವ, ಎಷ್ಟು ವರ್ಷ ಇರ್ತಾವ, ಅಷ್ಟು ವರ್ಷ ಹಾಡ್ಕೋತ ಹಾಡ್ಕೋತ ಹಾಡ್ಕೋತಿರ್ತಾವ. ಒಂದೇನೋ ಕಥೆ ಹೇಳ್ತಿರ್ತಾರೆ. ಒಬ್ಬ ಬೇಡ ಆತ ಹೀಗೆ ಒಂದು ವಿಶಾಲವಾದ ವೃಕ್ಷದ ಕೆಳಗೆ ತನ್ನ ಜಾಲ ಹರಿವಿರ್ತಾನೆ ಪಕ್ಷಿಗಳನ್ನು ಹಿಡಿಯೋದಕ್ಕೆ. ಆ ಗಿಡ ದೊಡ್ಡದು, ಅಲ್ಲಿ ನೂರಾರು ಪಕ್ಷಿಗಳು, ಬಹಳ ಸುಂದರವಾದ ಪಕ್ಷಿಗಳು ಅಲ್ಲಿ ವಾಸ ಮಾಡ್ತಿರ್ತಾವೆ. ಅಲ್ಲಿ ಕೆಳಗೆ ಅದನ್ನು ಹರುತಾನೆ ಹೀಗೆ ಕೆಳಗೆ ಒಂದಿಷ್ಟು ಕಾಳು ಹಾಕ್ತಾನೆ. ಕಾಳು, ಗೋಧಿ ಕಾಳಾಗಲಿ ಅಕ್ಕಿ ಕಾಳಾಗಲಿ ಹಿಂಗೆ ಹರಿವಿರ್ತಾನೆ. ಉದ್ದೇಶ ಏನು ಅಂದರೆ ಅವು ತಿನ್ನಬೇಕು ಅಂತಲ್ಲ, ಅವು ನನ್ನ ಕೈಯಾಗೆ ಸಿಗಬೇಕು. ಮನುಷ್ಯನ ಸ್ವಭಾವ ಹೆಂಗದ, ಹೇಗೆ ಕೊಡ್ತಾನ, ಆದರೆ ಅವುಗಳ ಹಿತಕ್ಕಾಗಿ ಎಲ್ಲ ತನಗೆ ಉಪಯೋಗ ಆಗಬೇಕು ಅಂತೇ ಕೊಡ್ತಾನ. ಇದಕ್ಕೆ ಅನೀತಿ ಅಂತ ಕರೀತಾರೆ. ಕೊಡೋದಿಲ್ಲೇನು, ಒಳ್ಳೆ ಕಾಳು ಹಾಕ್ಯಾನ, ಆದರೆ ಎದಕ್ಕೆ ಹಾಕ್ಯಾನ, ಅವು ತಿಂದು ಆನಂದ ಪಡಲಿ ಅಂತ ಹಾಕಿಲ್ಲ. ಅವು ತಿಂದು ಇದರಾಗ ಜಾಳಿಗೆಯೊಳಗೆ ಸಿಗಬೇಕು, ಸಿಕ್ಕ ಒಳಗೆ ಅವುಗಳನ್ನು ನಾ ತಿನ್ನಬೇಕಂತ ಹಾಕ್ಯಾನ. ಮನುಷ್ಯನಿಗೂ ಪ್ರಾಣಿಗಳಿಗೂ ಎಷ್ಟು ವ್ಯತ್ಯಾಸದ ಹೇಳಿ, ಎಷ್ಟು ವ್ಯತ್ಯಾಸದ. ಯಾವುದೇ ಪ್ರಾಣಿ ಹಿಂಗೆ ಮೋಸ ಮಾಡಿ ಮನುಷ್ಯರನ್ನು ನಾಶ ಮಾಡೇದೇನು? ಪಾಪ ಆಕಳ ಎಲ್ಲೋ ಮೇಯ್ತದ, ಹೊಲದಾಗ ಹುಲ್ಲ ಪಲ್ಲ ಅಲ್ಲೇ ಇಲ್ಲೇ ಮೇಯ್ದು ನಮಗೆ ಹಾಲು ಕೊಡ್ತದೆ. ಕುದುರೆ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಮೇಯ್ದು ನಮ್ಮನ್ನು ಹೊತ್ತು ಒಯ್ತದೆ. ಎಷ್ಟು ಪ್ರಾಣಿಯ ಜಗತ್ತಿನ ಸ್ವಭಾವ, ಜೀವನ ಎಂಥದು, ಈ ಮನುಷ್ಯನ ಸ್ವಭಾವ ಎಂಥದು, ಎಷ್ಟು ಆಶ್ಚರ್ಯ. ಹಾಗೆ ಅದು ಅಲ್ಲೇ ಹಾಕಿದ್ದ, ರಾತ್ರಿ ಸಾಯಂಕಾಲ ಹಾಕಿ ಹೋಗ್ತಿದ್ದ. ಯಾಕೆಂದರೆ ಅವು ಪಕ್ಷಿಗಳು ದೂರ ಮೈಯಾಕೆ ಹೋಗ್ತಿದ್ದು. ಅವು ಬರುವುದರಾಗ ಇವ ಹಾಕಿ ಮನೆಗೆ ಹೋಗ್ತಿದ್ದ. ಹೆಂಗೂ ಬೆಳಿಗ್ಗೆ ಸಿಕ್ಕ ಬಿದ್ದಿರ್ತಾವ, ಒಯ್ಯಬೇಕು ಅಂತ ಮನೆಗೆ ಹೋಗಿದ್ದ. ಅಲ್ಲೆಲ್ಲ ಪಕ್ಷಿಗಳು ಹಾರಿ ಬಂದು ಎಲ್ಲೆಲ್ಲೋ ಮೇಯ್ದು ಆನಂದವಾಗಿ ಆ ಕಾಳ ಈ ಕಾಳ ತಿಂದು ಎಷ್ಟು ಆನಂದಪಟ್ಟು ಬಂದಿದ್ದು. ಅಲ್ಲಿ ಗಿಡದಾಗ ಕೂತು ಹಾಡಕ್ಕೆ ಶುರು ಮಾಡಿದ್ರು. ಮಲಗೋ ವೇಳೆದಾಗ ಹಾಡ್ತಾವ, ಸೂರ್ಯ ಮುಳುಗೋದ್ರಾಗ ಹಾಡ್ಕೋತಿರ್ತಾವ. ಸೂರ್ಯ ಹೋಗ್ತಾನ, ಹಾಡು ಮುಗೀತದೆ. ಅದು ಅವುಗಳ ಜೀವನ. ಎಷ್ಟು ಚಂದ ಬದುಕ್ತಾವೆ. ಹಾಗೆ ಎಲ್ಲ ಪಕ್ಷಿಗಳು ಹಾರಿ ಬಂದು ಆ ಗಿಡದ ಮೇಲೆ ಆನಂದವಾಗಿ ಕೂತ್ಕೊಂಡು ತಮ್ಮ ಸುಖ ದುಃಖ ಮಾತುಗಳನ್ನು ಹಾಡ್ಕೋತ ಕೂತಿದ್ದು. ಅದರಲ್ಲಿ ಒಂದು ಪಕ್ಷಿ ಕೆಳಗೆ ನೋಡ್ತು. ಆ ಜಾಲ ಕಾಣಲಿಲ್ಲ, ಜಾಲದ ಒಳಗಿದ್ದ ಕಾಳುಗಳು ಕಂಡು. ಜಾಲ ಕಂಡಿದ್ರೆ ಪ್ರಶ್ನೆ ಇಲ್ಲ, ಅದು ಇಳಿತಾನೇ ಇರಲಿಲ್ಲ. ಆದರೆ ಜಾಲ ಕಾಣುವುದಿಲ್ಲ. ಮನುಷ್ಯನ ಮನಸ್ಸಿನೊಳಗೆ ಆಸೆ ಹುಟ್ಟಿತು ಅಂದರೆ ಜಾಲ ಕಾಣುವುದಿಲ್ಲ. ಯಾವುದು ಬಂಧಿಸ್ತದ ಅದಕ್ಕೆ ಕಾಣೋದೇ ಇಲ್ಲ. ಇಲ್ಲೇನೋ
ಈಗ ಬಾಟ್ಲಿ ಅದ, ಅದು ನನಗೆ ಬಾಧಕ ಅಂತ ಕಾಣೋದೇ ಇಲ್ಲ. ಅದರಾಗಿರೋ ಬಣ್ಣ, ರಸ, ಸುವಾಸನೆ ಎಲ್ಲ ಹಿಂಗಿರ್ತಾವಲ್ಲ, ಅದರ ಸುತ್ತ ಒಂದು ಜಾಲ ಅದ, ಹರಿವ್ಯಾರ ಅಂತ ಗೊತ್ತಾಗದಿಲ್ಲ. ಹಂಗೆ ಅಲ್ಲಿ ಜಾಲ ಹರಿವಿದ್ದ ಒಂದು ಪಕ್ಷಿ ಹಾಡ್ಕೋತ ಕೂತಿತ್ತು, ಮಸ್ತಾಗಿ ಮೇಯ್ದು ಬಂದಿತ್ತು. ಅದು ಕೆಳಗೆ ನೋಡ್ತು, ಅಲ್ಲಿ ಕಾಳುಗಳ ಕಂಡು. ಅದು ಅಂತೂ ಎಷ್ಟು ಚಲೋದವ ಕಾಳ, ಇದನ್ನೊಂದು 4 ಕಾಳು ಯಾಕೆ ತಿನ್ನಬಾರದು ಅಂತ ಕೆಳಗೆ ಇಳ್ಯಾಕೆ ಶುರು ಮಾಡ್ತು. ಉಳಿದ ಪಕ್ಷಿಗಳು ಹೇಳುದು, ಇಳಿಬೇಡ ಇಳಿಬೇಡ ಇಳಿಬೇಡ. ನಮಗೆ ನಿಸರ್ಗ ಬೇಕಾದಷ್ಟು ಕೊಡ್ತದೆ. ನಿಸರ್ಗ ನಮ್ಮ ಸಲುವಾಗಿ ಕೊಡ್ತದೆ, ತನ್ನ ಸಲುವಾಗಿ ಅಲ್ಲ. ಇದು ನೋಡು, ಏನು ಹಾಕಿದಾರಲ್ಲ ಕಾಳ, ಎಲ್ಲಿಂದ ಬಂದವ ಸ್ವಲ್ಪ ಆಲೋಚನೆ ಮಾಡು ಅಂದು ಉಳಿದ ಪಕ್ಷಿಗಳು. ಅಲ್ಯಾಕೆ ಬರ್ತಾವ, ದಿವಸ ಇರುವುದಿಲ್ಲ ಅಲ್ಲೇ. ಅದಕ್ಕೆ ಆ ಪಕ್ಷಿ ಹೇಳ್ತು, ಯಾರ ಹಾಕಲ್ರಿ ಯಾಕೆ, ಕಾಳು ಹಾಕ್ಯಾರಲ್ಲ ಅಂತು. ಅದಕ್ಕೆ ಕಾಳಿನ ಕಡೆ ಲಕ್ಷ್ಯ ಇತ್ತು. ಇದೇನು ಜಾಲಿತ್ತಲ್ಲ ಅದು ಕಾಣಲೇ ಇಲ್ಲ. ಹಿಂಗೆ ಮನುಷ್ಯಾಗೂ ಹಿಂಗೆ ಕಾಣ್ತದೆ, ಬರೇ ಅದೇ ಕಾಣ್ತದೆ. ಆದರೆ ಅದರ ಸುತ್ತ ಒಂದು ಬಂಧನ ಮಾಡುವ ಅಂಶ ಅದ ಅಂತ ಗೊತ್ತಾಗದಿಲ್ಲ. ಇಲ್ಲೇನು ಅದ ಅಂತ ಗೊತ್ತಾಗೋದಿಲ್ಲ. ಒಂದು ವಸ್ತು ಬಿದ್ದರೆ ಅದೇ ಕಾಣಿಸ್ತದ, ತಗೋಬೇಕು ಅಂತ ಕಾಣಿಸ್ತದ, ತಗೋತಾನೆ. ಆದರೆ ಅದರ ಹಿಂದೆ ಅಪಮಾನ ಹರಿವ್ಯದ ಅಂತ ಗೊತ್ತಾಗೋದಿಲ್ಲ. ಯಾರೇ ಕಂಡ್ರೆ ಅಪಮಾನ ಅಲ್ಲೇ. ದೊಡ್ಡ ಶ್ರೀಮಂತ ಗಾಡಿ ನಿಲ್ಲಿಸಿ 10 ರೂಪಾಯಿ ತಗೋತಾನಂದರೆ ಎಷ್ಟು ಅಪಮಾನ. ಆದರೆ ರೊಕ್ಕ ಲಕ್ಷ್ಮೀ ಅಂದ. ಲಕ್ಷ್ಮೀ ಆಕೆನೇ ನನ್ನ ದಾರ್ಯಾಗ ಕಂಡಾಳ ಬಂದಾಳ ಅಂದಾಗ ಬಿಡೋದು ಇದು ತಪ್ಪಾಗ್ತದ ಅಂತ ಕೆಳಗಿಳಿದ. ರೊಕ್ಕ ಹಿಂಗೆ ಹಿಡಿತಾ ಇದ್ದ. ಅಷ್ಟರಾಗ ಯಾವ ಕಳ್ಕೊಂಡಿದ್ದಲ್ಲ ಅವ ಬಡ ಹುಡುಗ ಹುಡುಕಾಡ್ಕೋತ ಬಂದ. ಮೈ ಮಾಸಿತ್ತು, ಬಟ್ಟೆ ಎಲ್ಲ ಮಾಸಿ ಹೋಗಿತ್ತು. ಆತ 10 ರೂಪಾಯಿ ಹಿಂಗೆ ತಗೋಬೇಕು ಅಂತ ಬಂದ. ಅವನ ಜೀವನದಾಗ 10 ರೂಪಾಯಿ ಸಿಕ್ಕಿದ್ದು. ಅದನ್ನು ತಂದು ಮನೆಗೆ ಮುಟ್ಟಿಸಬೇಕು ಅಂತ ಹೊರಟವ ಕಳ್ಕೊಂಡು ಹೋಗಿದ್ದ. ಅವ ಹುಡುಕ್ಯಾಡ್ಕೋತ ಬಂದು ನೋಡ್ತಾನೆ, ಇವನೂ ಇಳ್ದಾನ, ಅವನು ಬಂದ. ಅವಾಗ ಆ ಹುಡುಗ ಹೇಳ್ದ, ಅದು ನಿಮ್ಮದಲ್ಲ ನಂದದ ಅಂದ. ನಮ್ಮ ತಾಯಿಗೆ ಈಗ ಆರಾಮಿಲ್ಲ, ಸ್ವಲ್ಪ ಇದನ್ನು ಕೊಟ್ಟು ಔಷಧ ಉಪಚಾರ ಮಾಡಬೇಕಾಗ್ಯದ, ದಯಮಾಡಿ ತಾವು ತಗೋಬೇಡಿ ಅಂದ. ಅವ ಏನಂದ, ದೊಡ್ಡವರು ಅವ ಅಂದ, ನಾ ಮೊದಲು ನೋಡಿದ್ದು, ಅದು ನನಗೆ ದಕ್ಕಬೇಕಾದದ್ದು ಅಂತ 10 ರೂಪಾಯಿ ತಗೊಂಡ. ಆ ಬಡ ಹುಡುಗನ ಕಣ್ಣಾಗ ನೀರು ಬಂತು. ಕೊನೆಗೆ ಹುಡುಗ ಅಂದ, ಆಯಿತು ನಿಮಗೆ ಕೊರತೆ ಅದ, ತಗೊಂಡು ಹೋಗಿ ಅಂದ. ಅವನ ಮಾತು ಹೆಂಗದ, ನಿಮಗೆ ಕಡಿಮೆ ಅದ, ಮೋಟರ್ ಅದ, ದೊಡ್ಡ ಬಂಗ್ಲೆ ಅದಾವ, ಆದರೆ 10 ರೂಪಾಯಿ ನಿಮಗೆ ಕಡಿಮೆ ಬಿದ್ದದ, ತಗೊಂಡು ಹೋಗಿ ಅಂದ. ಆ ಮಾತು ಹಿಂಗೆ ಪರಿಣಾಮ ಆತಲ್ಲ ಮನುಷ್ಯನ ಮೇಲೆ. ಅವನ ಕಣ್ಣಾಗೂ ನೀರು ಬಂತು. ಎಂಥ ಆಶಾ ನಂದು ಅಂದ. ಪಾಪ ಹುಡುಗ ಏನಿಲ್ಲ, ಅವನಿಗೆ ಯಾರೋ ಕೊಟ್ಟಾರ ಅಥವಾ ದುಡ್ದು ಗಳಿಸಿ 10 ರೂಪಾಯಿ ತಂದಾನ. ಅದನ್ನು ಅವ ಕಳ್ಕೊಂಡಾನ. ಹುಡುಕ್ಯಾಡ್ಕೋತ ಬಂದು ಹೇಳ್ತಾನೆ, ಇದು ನಂದದ ಅಂತ. ಆದರೆ ನನಗೆ ಬುದ್ಧಿ ಬರಲಿಲ್ಲ. ದೇವರು ಕೋಟಿ ಕೊಟ್ಟಾನ, ಅದರ ಹೃದಯದಲ್ಲಿ ಆಸೆ ತುಂಬ್ಯದ. ಬಹಳ ಕೆಡಕನಿಸ್ತು.
ಆ ಹುಡುಗನಿಗೆ 10 ರೂಪಾಯಿ ತೆರಿಗೆ ಕೊಟ್ಟು ಹೇಳ್ದ, 10 ರೂಪಾಯಿ ಅಲ್ಲ, 100 ರೂಪಾಯಿ ನಿನಗೆ ಕೊಡ್ತೇನೆ, ನಿಮ್ಮ ತಾಯಿಗೆ ಉಪಚಾರ ಮಾಡು, ಮತ್ತು ನನಗೆ ಬಂದು ಹೇಳು, ನನ್ನ ಕಣ್ಣು ತೆರೆಸಿದೆಯಲ್ಲ, ನೀ ನನ್ನ ಗುರು. ತಪ್ಪೋ ಕ್ಷಣದಾಗ ಯಾರು ಬಂದು ತಪ್ಪದಂಗೆ ಮಾಡ್ತಾರೆ ಅಂಥವ್ರಿಗೆ ಗುರು. ನಾನು ಕಣ್ಣು ಮುಚ್ಚಿದ್ದೆ, ರೊಕ್ಕ ಕಾಣ್ತತ್ತೆ ವಿನಃ ಅದರ ಹಿಂದಿರುವ ಸಂಗತಿ ಕಾಣ್ತಿರಲಿಲ್ಲ. ಕಣ್ಣು ಮುಚ್ಚಿದ್ದು ಈ ಹುಡುಗ ತೆರೆಸ್ದ, ಏನು ಇಲ್ಲ, ದುಡ್ದ 10 ರೂಪಾಯಿ ತಂದಾನ, ಅದನ್ನು ಹೋಗಲಿ ನೀವು ತಗೊಂಡು ಬಿಡಿ ಅಂದ. ಎಷ್ಟು ದೊಡ್ಡ ಮನಸ್ಸ. ನಾನು ಅದನ್ನು ತಗೊಳಕ್ಕೆ ನಿಂತೆ, ತಗೊಂಡೆ, ನನ್ನ ಮನಸ್ಸು ಎಷ್ಟು ಸಾಣದು. ನಾನು ಶ್ರೀಮಂತ, ಆದರೆ ಮನಸ್ಸು ಬಹಳ ಸಾಣದು. ಹುಡುಗ ಬಡವ, ಆದರೆ ಮನಸ್ಸು ಬಹಳ ದೊಡ್ಡದು. ಮಜಾ ಇಲ್ಲ? ಎಷ್ಟು ಮಜಾ. ಹಂಗೆ ಬೇಡ, ಬುದ್ಧಿವಂತ ಮನುಷ್ಯ ಪ್ರಾಣಿಗಳಿಗಿಂತ. ಆದರೆ ಕಾಳು ಹಾಕ್ಯಾನ, ಎದಕ್ಕೆ ಕೊಡಬೇಕಂತಲ್ಲ, ಹಿಡಿಬೇಕಂತ ಕಾಳು ಹಾಕ್ಯಾನ. ಇದು ಮನುಷ್ಯನ ಸ್ವಭಾವ. ಆ ಬಳಿಕ ಅಲ್ಲಿ ಒಂದು ಪಕ್ಷಿ ಅದಿತ್ತಲ್ಲ, ಅದಕ್ಕೆ ಏನೂ ಕಾಣಲಿಲ್ಲ, ಬರೇ ಕಾಳು ಕಾಣ್ತಿದ್ದು. ಉಳಿದ ಪಕ್ಷಿಗಳು ಹೇಳುದು, ಬೇಡ ಬೇಡ, ಇಳಿಬೇಡ, ರಗಡು ತಿಂದು ಬಂದೇವಿ. ಅದು ಆ ಪಕ್ಷಿಗೆ ಕಣ್ಣೊಳಗೆ ಆ ಕಾಳೇ ಕಾಣ್ತಾ ಇದ್ದು. ಅದು ಹೇಳ್ತು, 1-2 ತಿಂದು ಬರ್ತೇನೆ, ಅದ್ರಾಗ ಏನದ ಹೇಳಿ. ಯಾರ ಮಾತು ಕೇಳಲಿಲ್ಲ, ಕೆಳಗೆ ಇಳಿತು, 1-4 ಕಾಳ ತಿಂತು, ಹಾರಕ್ಕೆ ಹೋತು, ಹೋಯ್ತು. ಬಂಧನ. ಅಷ್ಟೊತ್ತಿಗೆ ಸೂರ್ಯ ಮುಳುಗದ. ಎಲ್ಲ ಪಕ್ಷಿಗಳು ತಣ್ಣಗೆ ತಮ್ಮ ತಮ್ಮ ಜಾಗದಾಗ ಟೊಂಗಿ ಮ್ಯಾಗ ಕೂತು. ನಸುಕಾಯ್ತು. ಸೂರ್ಯ ಹೀಗೆ ಇನ್ನೇನು ಬರಬೇಕು. ಅರುಣೋದಯ ಆಗಿತ್ತು. ಕೆಂಪು ವಾತಾವರಣ ಎಲ್ಲ ಕಡೆ ಹರಿವಿತ್ತು. ಆವಾಗ ಇವ ಬಂದ. ಯಾರು? ಬ್ಯಾಡ ಬಂದ. ಇಲ್ಲೇನು ಹಾಕಿದ್ದಲ್ಲ, ಅವ ಬಂದ. ಎದಕ್ಕೆ ಬಂದ? ಎದಕ್ಕೆ ಬಂದ? ನಾ ಕಾಳ ಹಾಕೇನೆ, ಅದನ್ನು ಒಂದಿಲ್ಲ ಒಂದು ಪಕ್ಷಿ ತಿಂತದ ಮತ್ತು ಸಿಗ್ತದ ಅಂತ ಬಂದ. ಪಾಪಿದು ಒಳಗೆ ಸಿಕ್ಕಿತ್ತು. ಸೂರ್ಯ ಇನ್ನೇನು ಉದಿಸಬೇಕು, ಅಲ್ಲಿ ಬೇಡ ಬರ್ತಾ ಇದ್ದ. ಮ್ಯಾಲ ಪಕ್ಷಿಗಳು ಹಾಡ್ಕೋತಿದ್ದು. ಈ ಪಕ್ಷಿ ಕೆಳಗಿತ್ತಲ್ಲ, ಅದು ಹಾಡಕ್ಕೆ ಶುರು ಮಾಡ್ತು. ಸಿಕ್ಕದ ಅದರ ಹಾಡಕ್ಕೆ ಶುರು ಮಾಡ್ತು. ಯಾಕೆ? ಹಾಡುಗಳು. ಬದುಕಂದ್ರೆ ಹಾಡೋದು. ಮ್ಯಾಲಿನ ಪಕ್ಷಿಗಳು ಹೆಂಗೆ ಹಾಡ್ತಿದ್ವೋ ಈ ಪಕ್ಷಿಯು ಹಾಡಕ್ಕೆ ಶುರು ಮಾಡ್ತು. ಬ್ಯಾಡ ಬಂದ. ನೋಡ್ತಾನೆ, ಒಂದು ಪಕ್ಷಿ ಕೂತದ, ಸಿಕ್ಕದ, ಹಾಡ್ತಿತ್ತು. ಅವಾಗ ಅವ ಕೇಳ್ದ, ಅವು ಹಾಡ್ತಾವ ಸರಿ, ನೀನು ಯಾಕೆ ಹಾಡ್ತಿ? ನೀನು ಸಿಕ್ಕು ಬಿದ್ದಿದಿ ಈಗ ನನ್ನ ಕೈಗೆ, ನಿಂದು ಇನ್ನೊಂದು ಕ್ಷಣ ನಿನ್ನ ಜೀವ ಹೋಗೇ ಬಿಡ್ತದ, ನೀ ಯಾಕೆ ಹಾಡ್ತಿ ಅಂತ ಕೇಳ್ದ. ಅವಾಗ ಬ್ಯಾಡಗ ಈ ಪಕ್ಷಿ ಹೇಳಿತು, ನೀನು ಕೊಲ್ಲಾಕ ಬಂದವ, ನಾವು ಹಾಡಾಕ ಬಂದವರು. ನಿನ್ನ ಜೀವನಾವಧಿ, ನಿನ್ನ ಕೆಲಸ ಏನು? ಕೊಲ್ಲೋದು. ನಾವು ಪಕ್ಷಿಗಳು, ನಮ್ಮ ಜೀವನಾವಧಿ, ನಮ್ಮ ಕೆಲಸ ಏನು? ಏನು ಕೆಲಸ? ಹಾಡೋದು. ಕೊನೆ ಕ್ಷಣ ಇರೋ ತನಕ
ಹಾಡುಗಳನ್ನು ಹಾಡ್ತಾನೇ ಇರ್ತೇನೆ. ಮುಗಿತು ನಂದೀಗ, ಇದು ಕೊನೆ ಹಾಡಿ ಮುಗಿಸ್ತೇನೆ ಅಂತ ಕೊನೆ ಸುಂದರ ಹಾಡನ್ನು ಅದರ ಪರಿಣಾಮ ಬ್ಯಾಡನ ಮೇಲೆ ಹಿಂಗಾಯ್ತಲ್ಲ. ನಾನು ಇಡೀ ಜೀವನದ ತುಂಬ ಕೊಲ್ಕೋತ ಬದುಕೇನಿ, ಈ ಪ್ರಾಣಿ ಕೊನೆ ಕ್ಷಣದವರೆಗೆ ಹಾಡ್ಕೋತ ಬದುಕ್ಯದ. ನನ್ನ ಜೀವನ ಎಷ್ಟು ವಿಚಿತ್ರದ. ನಾವು ಮನುಷ್ಯರು, ನಮ್ಮ ನಮಗೆ ಬುದ್ಧಿಯದ. ಆದರೆ ಏನು ಮಾಡೋದು, ಆ ಪಕ್ಷಿಗಳಂಗ ಹಾಡಕ್ಕೆ ಬರೋದಿಲ್ಲ, ಬದುಕಕ್ಕೆ ಬರೋದಿಲ್ಲ. ಇಡೀ ಜೀವನದ ತುಂಬ ಹಿಂಗೆ ಕೊಲ್ಕೋತ ಬದುಕಿದ ನನ್ನ ಜೀವನ ವ್ಯರ್ಥ ಅಂದ, ಹಾಳಾಯಿತು ಅಂದ. ಸಾವಿರಾರು ಪಕ್ಷಿಗಳನ್ನು ಕೊಲೆ ಮಾಡೇನಿ, ಕೊಲೆ ಮಾಡಿ ಬದುಕ್ತಾ ಇದ್ದೇನೆ. ಈ ಪಕ್ಷಿ ಏನಿಲ್ಲ, ಹಾಡ್ಕೋತ ಬದುಕ್ತ. ಎಷ್ಟು ವ್ಯತ್ಯಾಸದ ಹೇಳಿ. ಮನುಷ್ಯರಿಗೂ, ಬುದ್ಧಿವಂತ ಮನುಷ್ಯರಿಗೂ, ಹಾಡುವ ಹಕ್ಕಿಗಳಿಗೂ ಎಷ್ಟು ವ್ಯತ್ಯಾಸ, ಹೌದಲ್ಲ ಹೇಳಿ. ಅವೇನು ಮಾಡ್ಯಾವ? ಏನಿಲ್ಲ, ಎಲ್ಲೋ ಹಾರಿ, ಎಲ್ಲೋ 4 ಕಾಳ ತಿಂದು ಅಥವಾ 4 ಹಣ್ಣಾದ ರುಚಿ ನೋಡಿ ಒಂದು ಗಿಡದಾಗ ಬಂದು ತಣ್ಣಗೆ ಕೂತು ಹಾಡ್ಕೋತದಾವ ಅವುಗಳ ಜೀವನ. ಇವ ಜಾಲ ಹಾಕಿ 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 ಹಿಡಿದು ಕೊಲ್ಕೋತದಾನ ಇವನ ಜೀವನ. ಯಾರು ಜಾಣರು ಹೇಳಿ? ಬುದ್ಧಿವಂತ ಮನುಷ್ಯ ಅಂತ ಹೇಳ್ತೇವೆ. ಮನುಷ್ಯ, ದೇವ ಮನುಷ್ಯನನ್ನು ವಿಶೇಷವಾಗಿ ರೂಪಿಸಿದ ಅಂತ ಹೇಳ್ತೇವೆ. ಪಕ್ಷಿ ಹಂಗೆ, ಇವ ಹಿಂಗೆ. ಎಷ್ಟು ವ್ಯತ್ಯಾಸದ ಹೇಳಿ. ಯಾವುದು ಧರ್ಮ? ಧರ್ಮ ಎಲ್ಲರೇ ಪುಸ್ತಕದಾಗ ನೋಡಬಾರ್ದು, ಹಕ್ಕಿಯ ಹಾಡಿನಾಗ ಧರ್ಮ. ಬೇಡನ ಕಾರ್ಯಗಳಲ್ಲಿ ಅಧರ್ಮ. ಇದು ಧರ್ಮ. ಏನ ಪಕ್ಷಿ ಕೊನೆಗೆ ಅದು ಹೇಳಿ ಈಗ ಕೂತು ಒಯ್ಯಪ್ಪ ಅಂತ ಕೂತು, ಅವಾಗ ಅವ ಅಂದ, ನಿನ್ನಿಂದ ಒಂದು ದೊಡ್ಡ ಪಾಠ ಕಲಿತು. ಇಷ್ಟು ಪಕ್ಷಿ ಅದ, ನಿನ್ನಲ್ಲಿ ಏನಿಲ್ಲ, ಬರೇ ಹಾಡುಗಳದಾವ. ಇಷ್ಟು ದೊಡ್ಡವ ನಾನದೀನಿ, 50 ವರ್ಷ ನನಗಾಗ್ಯಾವ, ಬರೇ ಕೈಗೆ ರಕ್ತತ್ಯದ ಇಲ್ಲ, ಕಿವಿಯೊಳಗೆಲ್ಲ ಆಕ್ರಂದನ ತುಂಬ್ಯಾದ. ನನ್ನ ಜೀವನ ಎಷ್ಟು ವ್ಯರ್ಥ ಅಂದ. ಅದನ್ನು ಪಕ್ಷಿಯ ಬಂಧನ ಬಿಡಿಸಿದ. ಪಕ್ಷಿ ಹಿಂಗೆ ಮ್ಯಾಲ ಹರ್ಕೋತ ಹೇಳ್ತು, ನಾನು ನಿನಗೆ ಹಾಡ್ತೇನೆ, ನೀ ಆನಂದವಾಗಿರು ಮನುಷ್ಯನೇ. ಎಷ್ಟು ಚಲೋ ಅದ. ಹಾಡ್ಕೋತಿರೋದೇ ಜೀವನ ಅಂತ ಹೇಳ್ತು. ಯಾವುದು ಮನುಷ್ಯ ಅಲ್ಲ, ಪಕ್ಷಿ. ಅದೇನು ಯಾವ ಶಾಲೆಗೆ ಹೋಗ್ಯದ, ಯಾವುದರೇ ಶಾಸ್ತ್ರ ಓದ್ಯದ, ಯಾರಿಂದರೆ ಉಪದೇಶ ಪಡೆದದ? ಏನೂ ಇಲ್ಲ. ಅದಕ್ಕೆ ಹಾಡಕ್ಕೆ ಬರ್ತದ, ಬೈಯಾಕೆ ಬರೋದಿಲ್ಲ. ಆನಂದದಿಂದ ಬದುಕಾಕ ಬರ್ತದ, ದುಃಖಿಸಾಕ ಬರೋದಿಲ್ಲ. ಬದುಕ್ತದ, ಆದರೆ ಭಯನೇ ಇಲ್ಲ. ಎಷ್ಟು ಚಂದ ಬದುಕ್ತಾವ ನಿಸರ್ಗದಾಗ ಪಕ್ಷಿಗಳು. ಬೇಡ ನೋಡ್ದ, ನನ್ನ ಜೀವನ ವ್ಯರ್ಥ ಆಯಿತು ಅಂದ. 50 ವರ್ಷ ನನಗೆ ಎಲ್ಲರೂ ಶ್ರೇಷ್ಠ ಬೇಡ ಅಂತ ಬಹುಮಾನ ಕೊಟ್ಟರು. ಇಲ್ಲ ಪ್ರಶಸ್ತಿ ಕೊಟ್ಟರು. ಏನು ಬೇಡ, ಎಂಥ ಬೇಡ, ಎಂಥ ಪ್ರಾಣಿಯನ್ನಾದರೂ ಹಿಡಿಯಬಲ್ಲ, ಎಂಥ ಪ್ರಾಣಿಯ ಬೇಟೆಯನ್ನಾದರೂ ಆಡಬಲ್ಲ ಅಂತ
ಪ್ರಶಸ್ತಿ ಕೊಟ್ಟರು, ಅವು ಮನೆಯಾಗ ಇಟ್ಕೊಂಡು ಕುಂತೇನಿ. ಈ ಪಕ್ಷಿ ಹೇಳ್ತದೆ, ನೋಡು ಮನುಷ್ಯನೇ, ಬದುಕು, ಚೆನ್ನಾಗಿ ಬದುಕು, ಬದುಕನ್ನು ಆರಿಸಬಾರದು, ಬದುಕ ಆರಬಾರದು. ಅದೊಂದು ದೀಪ. ನಾವು ಸಾಧ್ಯ ಆದರೆ ಎಣ್ಣೆ ಹಾಕಬೇಕೇ ವಿನಃ ಆರಿಸಬಾರದು. ಹಂಗೆ ಬದುಕಬೇಕು ಅಂತ ಪಕ್ಷಿ ಹಾಡ್ಕೋತ ಮತ್ತು ಮ್ಯಾಲೆ ಹೋತು. ಬೇಡ ನಿರ್ಣಯ ಮಾಡ್ದ, ನನ್ನ ಗುರು ಯಾರಾದರೂ ಇದ್ದರೆ ಈ ಸಣ್ಣ ಪಕ್ಷಿ ನನ್ನ ಕಣ್ಣು ತೆರೆಸ್ತು. ಜಗತ್ತಿನ ಎಲ್ಲ ಬುದ್ಧಿವಂತರು ನನಗೆ ಪ್ರಶಸ್ತಿ ಕೊಟ್ಟು ಇನ್ನಷ್ಟು ಕೊಲ್ಲಂತ ಹೇಳಿದರು. ಈ ಪಕ್ಷಿ ಕೊನೆಗೆ ಒಂದು ಸುಂದರ ಪಾಠನ ನನಗೆ ಕಲಿಸ್ತು. ಕೈ ಹೊಲಸಾಗಬಾರದು, ಕೈ ಹೊಲಸಾಗಬಾರದು. ಮನಸ್ಸಿನಲ್ಲಿ ದ್ವೇಷದ ಈ ಕಹಿ ತುಂಬಬಾರದು. ಎಷ್ಟು ಚಂದ ಹೇಳಿ. ಪಕ್ಷಿ ಪಾಠ ಕಲಿಸಿ ಮ್ಯಾಲೆ ಹೋತು. ಬೇಡ ಅಲ್ಲೇ ಜಾಲ ಒಗೆದು ಮುಂದೆ ಸುಂದರ ಜೀವನವನ್ನು ಸಾಗಿಸುವ ಮತ್ತು ಇತರರನ್ನು ಪರಿವರ್ತಿಸುವ ಕಾರ್ಯ ಪ್ರಾರಂಭ ಮಾಡಿದ. ಮುಂದೆ ಅವನೇ ಒಬ್ಬ ದೊಡ್ಡ ಸಂತನಾಗ್ತಾನ. ಕೊಲ್ಲಬಾರದು ಅನ್ನೋದೇ ಅವನ ಉಪದೇಶ. ಎಷ್ಟು ಚಂದದ ಹೇಳಿ. ಇನ್ನೊಂದು ಪ್ರಾಣಿಯನ್ನು ಕೊಂದ ಬದುಕಬಾರದು, ನಾವು ಬಿತ್ತಿ ಬೆಳೆದ ಬದುಕಬೇಕು. ಬಿತ್ತಿ ಬೆಳೆದು ವೃಕ್ಷಗಳನ್ನು ಬೆಳೆಸಿ ಹಣ್ಣು ತಿನ್ನಬೇಕು. ಇದು ನಮ್ಮ ಜೀವನ ಅಂತ ಆತ ಪ್ರಸಾರ ಶುರು ಮಾಡಿದ. ಇದು ಧರ್ಮ ಅಂದ, ಕೊಲ್ಲದಿರು. ಎಷ್ಟು ಚಲೋ ಇಲ್ಲ ಇದೆ. ಹೀಗೆ ನಾವೆಲ್ಲ ಬದುಕೋದದ, ಸುಂದರ ಬಾಳನ್ನು ಬಾಳೋದದ. ಅದಕ್ಕಾಗಿಯೇ ನಾವು ಈ ಭೂಮಂಡಲದಲ್ಲಿ ಬಂದಿರೋದು. ನಮ್ಮ ಕೈಗಳಿಂದ ಚಲೋ ಕೆಲಸ ಮಾಡೋದು, ಒಳ್ಳೆಯ ಮಾತುಗಳನ್ನು ಆಡೋದು, ಒಳ್ಳೆಯ ಮಾತುಗಳನ್ನು ಆಡೋದು. ಆ ಬಳಿಕ ಒಳ್ಳೆಯ ಭಾವನೆಗಳನ್ನು ವ್ಯಕ್ತ ಮಾಡೋದು. ಇದು ಬಹಳ ಮಹತ್ವದ. ಹಾಗೆ ಅದನ್ನೇ ಬೇರೆ ದೃಷ್ಟಿಯಿಂದ ಹೇಳೋದಾದರೆ ಕೈ ಹೊಲಸಾಗಬಾರದು, ಸ್ವಚ್ಛ ಇರಬೇಕು. ಕೈಗೆ ಮಣ್ಣು ಹತ್ತಬೇಕೇ ವಿನಃ ಇನ್ನೊಬ್ಬರ ದುಡ್ಡು ಹತ್ತಬಾರದು. ಹೌದಲ್ಲ ಹೇಳಿ. ಕೈಗೆ ಮಣ್ಣು ಹತ್ತಬೇಕು. ಮಣ್ಣು ಹತ್ತಿದರೆ ಭೂಮಿ ಫಲಫಲಿಸ್ತದ, ಅನ್ನ ಕೊಡ್ತದೆ. ಎಷ್ಟು ಚಂದದ ಈ ಕೈಗಳನ್ನು ನಾವು ಬಳಸಬೇಕು, ಹಂಗೆ ಬಳಸಬೇಕು. ಅದು ಜೀವನ, ಅದು ಧರ್ಮ. ಧರ್ಮ ಅಂದರೆ ಏನು? ಏನರೇ ಮಾಡೋದು ಧರ್ಮ ಅಲ್ಲ. ಏನು ಮಾಡಬೇಕು ಅದನ್ನು ಮಾಡಿದರೆ ಅದೇ ಧರ್ಮ. ಹಾದಿಯೊಳಗಿರುವಂಥ ಒಂದು ಹೂವಿನ ಗಿಡಕ್ಕೆ ಒಂದು 4 ಹನಿ ನೀರು ಹಾಕಿದರೆ ಶ್ರೇಷ್ಠ ಧರ್ಮ. ಧರ್ಮ ಅದಕ್ಕಂತಾರೆ. ಧರ್ಮ ಅಂದರೆ ಏನರೇ ಮಾಡೋದಲ್ಲ. ನಮ್ಮ ಧರ್ಮಗಳು ಹೆಂಗಾಗ್ಯಾವಂದರೆ ಈ ಕಡೆ ಹೊಡೆಯೋದು, ತಿನ್ನೋದು, ಈ ಕಡೆ ದೇವರನ್ನು ವರ್ಣ ಮಾಡೋದು. ಮಜಾ ಇಲ್ಲ ಇದೆಲ್ಲ. ಎಷ್ಟು ವಿಚಿತ್ರದ. ಅಲ್ಲೇ ಆ ಪಕ್ಷಿ ಹೇಳ್ತದೆ, ನೋಡು ಬೇಡನೆ ಎಂದ ನೀನು ಬೇಡಾದ ಕಾರ್ಯವನ್ನು ಕೈ ಬಿಟ್ಟಿಯಲ್ಲ. ನೀನು ಬೇಡಲ್ಲ, ಬೇಕಾದವ, ಎಲ್ಲರಿಗೂ ಬೇಕಾದವ. ನಾವು ಹೆಂಗೆ ಬದುಕಬೇಕು ಅಂದರೆ ಬೇಡಾದವರಾಗಿ ಬದುಕಬಾರದು, ಬೇಕಾದವರಾಗಿ ಬದುಕಬೇಕು.
ಜನರು ನಮ್ಮನ್ನು ಬಯಸಬೇಕು, ಇವರಿರಬೇಕು, ಚಲೋ ಮಾತಾಡ್ತಾರೆ, ಚಲೋ ಕೆಲಸ ಮಾಡ್ತಾರೆ, ಚಲೋ ಭಾವನೆಗಳನ್ನು ಹರುತ್ತಾರೆ, ಇಂಥವ್ರಿರಬೇಕು ಅಂತ ಜನ ಅಂತಿರಬೇಕು. ಇಂಥವ್ರ ಸಂಖ್ಯೆ ಹಿಂಗೆ ಬೆಳಿತಿರಬೇಕು. ಅದು ಜೀವನ, ಅದ್ಭುತವಾದ ಜೀವನ. ಹಾಗೆ ನಾವೆಲ್ಲ ಜಗತ್ತಿನಲ್ಲಿ ಬದುಕೋದದ. ಏನು ಮಾಡೋದು ಗೊತ್ತಾಯ್ತಲ್ಲ, ಒಂದು 3-4 ಸಂಗತಿ. ಏನೇನು? ಸ್ವಸ್ಥಾಗಿರಬೇಕು, ಅಂದರೆ ದುಡಿದು ಮಾಡಿ ಮಸ್ತ್ ಇರಬೇಕು. ಆ ಬಳಿಕ ಭಾವ ಸುಂದರವಾಗಿರಬೇಕು, ಎಲ್ಲರಿಗೆ ಒಳ್ಳೆಯದಾಗಲಿ ಅನ್ನುವ ಭಾವ ಇರಬೇಕು. ಆ ಬಳಿಕ ತಲೆಯೊಳಗೆ ಏನಿರಬೇಕು? ಸತ್ಯದ ಭಾಸ ಆಗಬೇಕು. ದೇವರು ಸತ್ಯ ಅಂತ ಇಟ್ಕೊಳ್ಳಿ, ವಿಶ್ವ ಸತ್ಯ ಅಂತ ಇಟ್ಕೊಳ್ಳಿ. ಸತ್ಯ ಯಾವುದದ ಅದನ್ನು ನಾವು ಪ್ರೀತಿಸಬೇಕು. ಇಷ್ಟ ಮಾಡಿದರೆ ಅದೇ ಸುಂದರ ಜೀವನ. ಅದಕ್ಕೆ ಸ್ವಸ್ಥ ಜೀವನ, ಶಾಂತ ಜೀವನ. ಸ್ವಸ್ಥ ಜೀವನ, ಶಾಂತ ಜೀವನ, ಸುಖ ಜೀವನ ಬೇಕಲ್ಲ. ಎಂಥ ಬದುಕನ್ನು ಬದುಕೋದಕ್ಕಾಗಿಯೇ ನಾವೆಲ್ಲ ಈ ಜಗತ್ತಿಗೆ ಬಂದವರು. ಇಂಥ ಬದುಕು ಬದುಕೋದಕ್ಕಾಗಿ ದೇವರು ನಮ್ಮನ್ನು, ನಿಸರ್ಗ ದೇವತೆ ನಮ್ಮನ್ನು ಈ ಭೂಮಂಡಲಕ್ಕೆ ಕಳಿಸ್ತು. ಹೆಂಗೆ ಕಳಿಸ್ತು? ಎಲ್ಲವನ್ನ ಕೊಟ್ಟು ಕಳಿಸ್ತು. ದುಡಿಲಿಕ್ಕೆ ಕೈ ಕೊಟ್ಟಿತು, ನಡೆಯೋಕೆ ಕಾಲು ಕೊಟ್ಟಿತು, ನುಡಿಲಿಕ್ಕೆ ನಾಲ್ಗೆ ಕೊಟ್ಟಿತು, ನೋಡೋಕೆ ಕಣ್ಣು ಕೊಟ್ಟಿತು. ಎಲ್ಲ ಕೊಟ್ಟು ಒಳಗೆ ಬುದ್ಧಿ ಇಟ್ಟು, ಹೋಗಪ್ಪ ಮನುಷ್ಯನೇ, ಈ ಜಗತ್ತಿನಲ್ಲಿ ಚೆಂದಾಗಿ ಬದುಕು. ಹೆಂಗೆ ಬದುಕಬೇಕು? ಒಂದು ಗಿಡ ಬದುಕದಂಗೆ, 4 ಹೂವಿನ ಲತೆಗಳ ಬದುಕದಂಗೆ ಬದುಕು ಮನುಷ್ಯನೇ. ಮಾತಿನಲ್ಲಿ ಹೂವಿನ ಸೌರಭ ಇರಬೇಕು, ಕೈಗಳಲ್ಲಿ ಕಾರ್ಯದ ಏನು ಹತ್ತಿರಬೇಕು? ಬೆವರ ಹತ್ತಿರಬೇಕು. ಹಂಗೆ ಬದುಕು ಮನುಷ್ಯನೇ. ಬದುಕು. ಇದು ನಿನ್ನ ಜಗತ್ತಲ್ಲ, ನಾನು ನಿರ್ಮಾಣ ಮಾಡಿದ ಅದ್ಭುತವಾದ ಜಗತ್ತ. ಇಂಥಲ್ಲಿ ನೀನೇನು ಬಂದಿಯಲ್ಲ, ನಾನೇ ನಿನಗೆ ಈ ಭೂಮಂಡಲಕ್ಕೆ ಕಳಿಸಿದ್ದು. ಎದಕ್ಕೆ ಕಳಿಸ್ದೆ ಅಂದರೆ, ಇಲ್ಲಿ ಎಲ್ಲ ನೋಡೋದಕ್ಕೆ, ಕೇಳೋದಕ್ಕೆ, ಮಾಡೋದಕ್ಕೆ ಎಲ್ಲಾದ ಇದನ್ನು ಮಾಡಿ ಆನಂದ ಪಡುವಂತ ನಿನಗೆ ನಾನು ಕಳಿಸ್ತೇನೆ ಅಂತ ಹೇಳಿ ಕಳಿಸಿದ. ನಾವಿಲ್ಲಿ ಬಂದು ಏನು ಮಾಡೋದು? ಬರುವಾಗ ಹೇಳ್ದ, ನೋಡು, ಕೈಯಿಂದ ದುಡಿ, ಕಣ್ಣಿಂದ ನೋಡಿ ಆನಂದ ಪಡು, ಒಳ್ಳೆಯ ಮಾತುಗಳನ್ನು ಆಡು, ನಂದೇನು ಸುಂದರವಾದ ನಿಸರ್ಗ ಅದ ಆ ಸೌಂದರ್ಯವನ್ನು ಕಣ್ಣಲ್ಲಿ ತುಂಬಿಕೊಂಡು ಆನಂದ ಪಡು, ಆ ಬಳಿಕ 100 ವರ್ಷ ಬದುಕಿ ನನ್ನ ಕಡೆ ಬಾ ಅಂದ. ಇವ ಕೆಳಗೆ ಬಂದು ಎಲ್ಲ ಮರೆತು ಹೆಂಗೆ ಬದುಕಿದ? ಅವ ಏನೇನು ಹೇಳ್ಯಾನ ಅದನ್ನಟ್ಟು ಬಿಟ್ಟು ಏನೆಲ್ಲ ಮಾಡಿ ಬದುಕಿದ. ಕೈ ಹೊಲಸಾತು, ಹೋಗಬಾರದಲ್ಲಿ ಕಾಲುಗಳು ಹಾದು. ಹೌದಲ್ಲ ಹೇಳಿ? ಆಡಬಾರದ ಮಾತುಗಳನ್ನು ಆಡಿದ, ಯೋಚಿಸಬಾರದ ಆಲೋಚನೆಗಳನ್ನು ಮಾಡಿದ. ಬದುಕೆಲ್ಲ ಹೊಲಸಾಗಿತ್ತು. ಕೊನೆಗೆ ದೇಹ ಬಿಡೋ ಪ್ರಸಂಗ ಬಂತು. ದೇವರಂದ, ನಿನ್ನಂಥ ಹೊಲಸು ಮಾಡಿಕೊಂಡವರು ನನಗೇನು ಹಿಡಿಸೋದಿಲ್ಲಪ್ಪ, ನೀ ಆ ಕಡೆ ಹೋಗು ಅಂದ. ಯಾವ ಕಡೆ? ಎಲ್ಲಿ ಹೊಲಸದಲ್ಲ ಅಲ್ಲೇ ಬದುಕು ಅಂದ. ಎಷ್ಟು ಸ್ವಚ್ಛ ನಾನು ಮಾಡಿ ಕಳಿಸಿದ್ದೆ ನಿನಗೆ. ಎಲ್ಲ ಕಣ್ಣು ಹೊಲಸು ಮಾಡಿಕೊಂಡು, ಮಾತು ಹೊಲಸು ಮಾಡಿಕೊಂಡು,
ಎಲ್ಲ ಹೊಲಸು ಮಾಡಿಕೊಂಡು ಬಂದಿಯಲ್ಲ, ನೀನು ಹೋಗಿ ಆ ಕಡೆ ಅಂದ. ಎಲ್ಲಿ ಅಂದ ಇವ? ಎಲ್ಲಿ ಹೊಲಸದ ಅಲ್ಲಿ ಹೋಗು. ಯಾಕೆ ನಿನಗೆ ಅದು ಹಿಡಿಸ್ಯದ ಚಲೋ ಇದ್ದಿದ್ದನ್ನು ಹೊಲಸು ಮಾಡ್ಕೋತಿ ಅಂದ ಬಳಿಕ ನಿನಗೆ ಇದು ಹಿಡಿಸೋದಲ್ಲ, ಅಲ್ಲೇ ಇರು. ಎಷ್ಟು ದಿವಸ ಅಂದ? ಎಲ್ಲಿವರೆಗೆ ನಿನಗೆ ಬುದ್ಧಿ ಬರೋದಿಲ್ಲ ಅಲ್ಲಿವರೆಗೆ ಅಲ್ಲೇ ಇರು. ಎಷ್ಟು ವಿಚಿತ್ರ! ಅದಕ್ಕೆ ಮನುಷ್ಯ ಯೋಚಿಸಬೇಕು, ಚೆಂದಾಗಿ ಬದುಕೋದದ. ದೇವರೇನು ಸುಮ್ಮನೆ ಕಳಿಸ್ಯಾನೇನು ನಮಗೆ ಹೇಳಿ? ಎಷ್ಟು ಚಲೋ 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 ಎಲ್ಲ ಕೊಟ್ಟು ಕೊಟ್ಟು ಕಳಿಸ್ಯಾನ. ಎಷ್ಟು ಚೆನ್ನಾಗಿ ನಮಗೆ ಕೊಟ್ಟಿದ್ದಾನ. ಅವುಗಳನ್ನು ಬಳಸಿಕೊಳ್ಳೋದು ಆನಂದವಾಗಿ ಬದುಕು.